ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದನಿಗೆ ಬಲ ಬಂದು ಪೇಳುವೆನು ಕಥಾಮೃತವಾ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನಿ ಕಥಾಮೃತವಾ ತೈ ತೈ ತದ್ದಿನ ಧೀಂ ಕೃದ್ಗದಿನ ತಾತೈ ತದ್ದಿನ ಧಿತ್ತೋಂ ತಧಿ ಧಿತ್ತೋಂ ತ ಧಿತ್ತೋಂ ತ ಧಿತ್ತೋಂ ಧಿತ್ತೋಂ ತಾ ಕೃದ್ಗ ತರ್ಕಡ ಕೃದ್ಗ ಧಿತ್ತ ತೈಯತ್ತ ದಿನ ಧೀಂ ಧೀಂ ತದ್ದಿನ ಧೀಂ ಧೀಂ ತದ್ದಿನ ಧೀಂ 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 ತದ್ದಿನ ಧೀಂ ತದ್ದಿನ ಧೀಂ ತದ್ದಿನ ಧೀಂ ತದ್ದಿನ ಇತ್ತ ಪಾಂಚಾಲದೋಳು ದ್ರುಪದನು ಇತ್ತ ಪಾಂಚಾಲದೋಳು ದ್ರುಪದನು ಸ್ವಸ್ಥದಿಂದೋಲಗದೋಳ್ ಇರುತ್ತಿರೇ ಹಸ್ತಿನೇಯ ಸಂಪದವನೆನೆಯೂತ ಕರುಬುತ್ತಿರಲು ಹಸ್ತಿನೇಯ ಸಂಪದವನೆನೆಯೂತ ಕರುಬುತ್ತಿರಲು ಹಸ್ತಿನೇಯ ಸಂಪದವನೆನೆಯೂತ ಕರುಬುತ್ತಿರಲು ಆ ಆ ಪಾಂಚಾಲಕ್ಕೆ ದೊರೆ ನಾನು ದೃಪದ ಪರಂಪರಾನುಗತವಾಗಿ ಬಂದ ಸಿಂಹಾಸನವನ್ನೇರಿ ರಾಜ್ಯ ಭಾರವನ್ನು ಹೊತ್ತಿದ್ದೇನೆ. ಕೆಲವೊಮ್ಮೆ ರಾಜ್ಯವೇ ಭಾರವಾಗುತ್ತದೆ. ಮಹತ್ವಾಕಾಂಕ್ಷಿಯಾದರೆ ಭಾರವಾದ ರಾಜ್ಯವನ್ನು ಕಟ್ಟಲು ಶ್ರಮಿಸುತ್ತಾನೆ. ಸಭೆಯಲ್ಲಿ ಕುಳಿತಿರುವ ಆಸನ ಅಲ್ಲಲ್ಲೇ ಆಸನಾಗಿರಿ. ಏನೋ ಇದು ಹೊಸರಿಸಿದೆಯಲ್ಲ, ಏನೋ ಏನು? ನಾನು ದ್ವಾರದಲ್ಲಿ ನಿಂತ
ಕನಿಕರ ಪಡಬೇಕಾದ ವಿಷಯವನ್ನ ನಗಲಿಕ್ಕೇನಿದೆಯಾ? ಅವನಾಡಿದ ಮಾತು ಕೇಳಿ ನಗುತ್ತಿತ್ತು. ಏನು? ಏನು ಗೊತ್ತಿದೆಯೋ? ನಾನು ನಾನು ನಿನ್ನ ಅರಸ ನಾನು ಒಂದೇ. ಇಲ್ಲಿ ಬರುವುದಕ್ಕೆ ಮೊದಲೇ ಆಹ್ವಾನವನ್ನು ಕೊಟ್ಟಿದ್ದಾನೆ. ನಾನು ನಿಮ್ಮೊಂದಿಗೆ ಮಿತ್ರ. ನಮ್ಮಲ್ಲಿ ಅನನ್ಯವಾದ ಆತ್ಮೀಯತೆ ಇದೆ. ನಾನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಎಂದು ಏನೇನೋ ಹೇಳುತ್ತಲೇ ಇದ್ದ. ನನಗೆ ಚಿಂತೆ ಆರಂಭವಾಯಿತು. ಅಲ್ಲ ಇವನ ನಮ್ಮ ಮಹಾರಾಜ ಯೋಗ್ಯತೆ ಏನು? ಇವನ ಹಣೆ ಬರಹವೇನು? ನಮ್ಮ ರಾಜರ ಮುಖ ಸೂರ್ಯನಂತೆ ಹೊಳೆಯುತ್ತದೆ. ಇವನ ಮುಖ ಕೆಟ್ಟ ಬದನೆಕಾಯಿ ಅಂತಾಗಿದೆ. ನಮ್ಮ ರಾಜರ ನುಡಿಸು ಹುಡುಕು ಮಿಂಚುತ್ತದೆ. ಇವನು ಉಟ್ಟ ಬಟ್ಟೆ ಹೊಲಿದು ಅದರಲ್ಲಿ ಎಲ್ಲ ಕಾಣಿಸುತ್ತದೆ. ಅದನ್ನು ಧರಿಸಿದ ಮೇಲೆ ಹಣೆಯೋ ತೊಳೆದಂತಿಲ್ಲ. ಆ ಕುಂಟಲು ಗಡ್ಡವೋ, ಸುತ್ತು ಕಟ್ಟಿದ ತಟೆಯೋ, ಸುಳಿಬಿದ್ದ ಕಣ್ಣು ಅಂಥವನು ನಮ್ಮದರಿಗೆ ಮಿತ್ರ ಅಂದನು. ನಮ್ಮ ದೊರೆಗಳಿಗೆ ಅಂತೆಂತಹ ಮಿತ್ರರಿದ್ದಾರಪ್ಪ. ಚಿಂತೆ ಮಾಡ್ತಾ ಇದ್ದೆ. ಅವನಿಗೆ ಗೊತ್ತಾಯ್ತು. ನನಗೇಕೆ ಚಿಂತೆ? ಹೋಗಿ ಹೇಳು ಎಂದ. ಅವನು ಹೇಳಿದ್ದು ಹೌದಾ ದೊರೆಗಳೇ? ಏ ತಪಸ್ಸಲ್ಲಿಯೇ ಓರೆಯೋಗಿಲ್ಲಿಂದ ಮೋರೆ ತೋರಿಸಬೇಡ, ಓರೆಯೋಗಿಲ್ಲಿಂದ ಮೋರೆ ತೋರಿಸಬೇಡ. ಚಾರಣಿ ಮೌನ ಕಳೆದೆಯಲ, ಚಾರಣಿ ಮೌನ ಕಳೆದೆಯಲ. ತೋರು ಛತ್ರವನುಂಡು ತೀರಲನಲ್ಲವ ಬಂದು ದಾರಿ ಹಿಡಿರಲ ಒಳಗೆ ಬಂದೋ. ತೋರಿಸ್ಬೇಡ. ನನ್ನ ಮಾನವನ್ನೇ ಕಳೆದ ಯಾರೋ ಒಬ್ಬ ಕುಚೇಲ ಬಂದು ನಾನು ದೊರೆಯ ಮಿತ್ರ ಎಂದು ಹೇಳುತ್ತಾನಂದ್ರೆ ಅವನನ್ನು ಹಾಗೆಯೇ ಕಳುಹಿಸುವುದು ಬಿಟ್ಟು ಇಲ್ಲಿ ಬಂದು ಹೇಳ್ತಾ ಇದೆಯಲ್ಲ. ಹೋಗು, ಛತ್ರವನ್ನು ತೋರಿಸು, ಆತನು ಉಂಡು ಸಾಗಲಿ. ಆಗಲಿ ದೊರೆಗಳೇ, ಅವನಿಗೆ ದಾರಿ ತೋರಿಸುತ್ತೇನೆ. ಹೋಗು. ನಾನಿನ್ನ ಮಿತ್ರ ಪೂರ್ವಾನುಭವ ಸ್ಮರಿಸು, ನಾನಿನ್ನ ಮಿತ್ರ ಪೂರ್ವಾನುಭವ ಸ್ಮರಿಸು. ಮಹದಾನಂದವಾಯ್ತು ಸಂಪದಕ್ಕೆ, ಮಹದಾನಂದವಾಯ್ತು ಸಂಪದಕ್ಕೆ. ನೀನರ್ಧ ರಾಜ್ಯ ಮೊದಲೇ ನನಗೆ ಕೊಡುವ ವಾಗ್ದಾನ ಮಾಡಿಗೆ ಎಂದ ದ್ರೋಣ. ಹಾಗೆಂದರೆ ಸಾಕಾಗುವುದಿಲ್ಲ. ರಾಜದೃಪದ ನಿನ್ನನ್ನು ನೋಡಿ ಬಹಳ ಸಂತೋಷವಾಯಿತು. ನಿನ್ನ ಕತ್ತಲು ರಾಜ ದರ್ಪವನ್ನು ಕಂಡು ಹೆಮ್ಮೆ ಎನ್ನಿಸ್ತಾ ಇತ್ತು. ಯಾಕೆ ನೋಡುವುದಿಲ್ಲ? ನಮ್ಮ ವಿದ್ಯಾಭ್ಯಾಸದ ದಿನಗಳನ್ನು ನೆನಪಿಸಿತು. ನಾವಿಬ್ಬರು ದಿನೇಶ್ವರ ಬಳಿ ವಿದ್ಯಾಭ್ಯಾಸ ಮಾಡಿದ್ದು. ಆಟ, ಊಟ, ಪಾಠ, ಓಟ ಎಲ್ಲವುದರಲ್ಲಿಯೂ ನಾವು ಜೊತೆಯಾಗಿ ಇದ್ದವರು. ಆಗ ನೀನು ಹೇಳಿದ ಮಾತು, ತಾನು ವಿದ್ಯಾಭ್ಯಾಸ ಮುಗಿಸಿ ನಗರಕ್ಕೆ ತೆರಳಿದ ಮೇಲೆ ರಾಜ ಪೀಠವನ್ನೇರುತ್ತೇನೆ, ಆಗ ನಿನಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಅಂತ ಹೇಳಿದ್ದೆ ಅಲ್ಲ, ನೆನಪಾಯ್ತು? ನಾನು ನಿನ್ನ ಮಿತ್ರ ದ್ರೋಣ. ಅಟ್ಟಹಾಸದಿಂದ ನಗುತ್ತ, ಅಟ್ಟಹಾಸದಿಂದ ನಗುತ್ತ, ಸಿಟ್ಟಿನಿಂದ ಬಿಡಿಯ ಸೂಸಿ, ಸಿಟ್ಟಿನಿಂದ ಬಿಡಿಯ ಸೂಸಿ. ಪಟ್ಟದರಸಗೆಂತು ಸಮನ ದೃಷ್ಟಹೀನನು. ದ್ರೋಣ, ನಿನ್ನನ್ನ ನೋಡಿದ್ರೆ ನಗೆಯೂ ಬರ್ತದೆ, ಸಿಟ್ಟು ಬರ್ತದೆ. ದೊರೆಯಾದ ನಾನಲ್ಲಿ, ಬಡಚೋಕಿ ನೀನೆಲ್ಲಿ, ಒಂದು ಹೊತ್ತಿನ ಊಟಕ್ಕಾಗಿ ಕೈ ಒತ್ತಿ ಬೇಡುವ ನೀನೆಲ್ಲಿ. ಹೋಗು, ನೀ ಇಲ್ಲಿಂದ ನಡೆ. ಅಹಂಕಾರದ ಮಾತನಾಡುತ್ತೀನಿ. ನಿನಗೆ ಭ್ರಾಂತಿ. ಯಾತಕ್ಕಿಂತು ಭ್ರಾಂತಿ, ಯಾತಕ್ಕಿಂತು ಭ್ರಾಂತಿ. ಹಿಂದೆ ಮಾತನುಡುಗಿಕೊಳ್ಳಲು, ಧರಣಿ ಮಾತನುಡುಗಿಕೊಳ್ಳಲು. ಧರಣಿ
ಎಷ್ಟು ಯಾತನೆಗಳನ್ನು ದೃಷ್ಟಾಂತ ನಮ್ಮ ಕಣ್ಣೆದುರೇ ಇದೆ. ಹರಿಶ್ಚಂದ್ರ ರಾಜನೇ ಅಲ್ಲವೋ? ಮಾತನ್ನುಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ, ಸತ್ಯವನ್ನು ಉಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ತನ್ನ ರಾಜ್ಯ ಸಂಪತ್ತನ್ನೆಲ್ಲ ವಿಶ್ವಾಮಿತ್ರರಿಗೆ ಕೊಟ್ಟು ಅಡವಿಗೆ ನಡೆದುದು. ಶ್ರೀರಾಮನೇ ಅಲ್ಲವೋ? ತಂದೆಯ ಮಾತನ್ನುಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಕಾಡಿಗೆ ನಡೆದ. ಹೆಂಡತಿಯ ಮಾತನ್ನುಳಿಸಲಿಕ್ಕಾಗಿ ರುಕ್ಮಾಂಗದ ಮಗನ ತಲೆಯನ್ನೇ ಕಡಿಯಲಿಕ್ಕೆ ಮುಂದಾದ. ಕೊನೆಗೆ ಇದೆಲ್ಲದರ ತಾತ್ಪರ್ಯವೇನು? ಹಾಗಾಗಿ ರಾಜ್ಯಕ್ಕಿಂತ, ಅಧಿಕಾರಕ್ಕಿಂತ, ಐಶ್ವರ್ಯಕ್ಕಿಂತ ಮುಖ್ಯವಾದದ್ದು ಮಾತು. ನೀನು ನನಗೆ ಮಾತು ಕೊಟ್ಟಿದ್ದೀಯೇ, ಆ ಮಾತಿನಂತೆ ನಡೆ. ನಿನ್ನ ಯೋಚನೆ ದಾರಿಯೇ ಸರಿಯಿಲ್ಲ. ಸಖ್ಯ ಚಪಲವಿರುವುದೆಂತದೊಂದೆ ಕ್ರಮದಿ ಇರುವುದೆಂತದೊಂದೆ ಕ್ರಮದಿ ತಿರುಗುತಿಹುದು ಕಾಲ ಚಕ್ರ ಅರಿಯೇ ನೀನದ ಮಾರುತ, ರೋಷ್ಟ, ಸಖ್ಯ, ಚಪಲ ಇವೆಲ್ಲವೂ ಒಂದೇ ತೆರನಾಗಿರುವುದಿಲ್ಲ. ಮಾರುತ ಅಂದರೆ ಗಾಳಿ ಮಂದಮಾರುತವೂ ಆಗಬಹುದು, ಚಂಡಮಾರುತವೂ ಆಗಬಹುದು, ಮಳೆಯು ಅಧಿಕವಾಗಬಹುದು, ಆಗದೆಯೂ ಹೋಗಬಹುದು. ಸತ್ಯ. ಸ್ನೇಹವು ಹಾಗೆ ನಿರಂತರದಲ್ಲಿ ಒಡನಾಟದಲ್ಲಿದ್ದಾಗ ಸ್ನೇಹ ಏರ್ಪಡುತ್ತದೆ. ದೀರ್ಘಕಾಲ ದೂರವಾದಾಗ ಮರೆತು ಹೋಗುತ್ತದೆ. ಇನ್ನು ಚಪಲ, ಚಪಲ ಅಂದ್ರೆ ಆಸೆ. ಮನುಷ್ಯನಿಗೆ ಕಾಲ ಕಾಲಕ್ಕೆ ಆಸೆ ಬದಲಾಗುತ್ತಾ ಇರುತ್ತದೆ. ಕಾಲಚಕ್ರದ ಅಂಕೆ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಮೊದಲು ನೀನು ಅರಿತು ಮಾತಾಡು. ತ್ರಿಪದ, ನಿನ್ನ ಮಾತನ್ನು ಸಮರ್ಥಿಸಿಕೊಳ್ಳಲಿಕ್ಕೆ, ರಾಜ್ಯವನ್ನು ಉಳಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಏನೆಲ್ಲ ಮಾತನಾಡಬೇಡ. ನೀನು ರಾಜನಾಗಿದ್ದೀ, ರಾಜ ಪದವಿಯನ್ನೇರಿ ಕುಳಿತಿದ್ದೀ. ನೀನು ನನಗೆ ಮಾತು ಕೊಟ್ಟಿದ್ದನ್ನು ತಪ್ಪಿದರೆ ನಿನ್ನ ಪ್ರಜೆಗಳು ಏನೆಂದು ತಿಳಿದುಕೊಂಡಾರು. ಹಾಗಾಗಿ ನೀನು ನನಗೆ ವಿದ್ಯಾಭ್ಯಾಸದಲ್ಲಿ ಇರುವಾಗಲೇ ಮಾತು ಕೊಟ್ಟಿದ್ದೀ, ರಾಜ್ಯ ಕೊಡುತ್ತೇನೆ ಎಂಬುದಾಗಿ. ವಿದ್ಯಾರ್ಜನ ಮುಗಿಸಿ ಹೊರಡುವಾಗಲೂ ಮಾತು ಕೊಟ್ಟಿದ್ದೀ. ಹಾಗಾಗಿ ಆ ಮಾತಿನಂತೆ ನಡೆ, ಅರ್ಧ ರಾಜ್ಯ ಕೊಡು. ಸ್ನೇಹದಲ್ಲಿ ಸಾವಿರಾರು ಮಾತಾಡ್ತೇವೆ. ಒಂದು ನೀ ಹೇಳಿದ್ದೇನು? ಏನು? ನನಗೇಕೆ ರಾಜ್ಯ ಎಂದಿದೆಯಲ್ಲ, ಗೊತ್ತಾಗಲಿಲ್ಲವೇ ನಿನಗೆ? ನಾನು ಪಟ್ಟವೇರಿ ಸುಮಾರು ಕಾಲಗಳೇ ಕಳೆಯಿತು. ಆಗ ಬಾರದ ನೀನು ಈಗ್ಯಾಕೆ ಬಂದೆ? ಅರ್ಧ ರಾಜ್ಯವನ್ನು ಕೊಡಲಾರೆ, ನಡೆಯಲಿಲ್ಲ. ಹೋಗಲಿ ಬಿಡು. ಹೋಗಲರ್ಥ ರಾಜ ಹೋಗಲರ್ಧ ರಾಜ್ಯ ಬಡವನಾಗಿ ತಿಂದು ಬದುಕುವಷ್ಟ ಆಗಿ ತಿಂದು ಬದುಕುವಷ್ಟ ಅಷ್ಟನೀಗ ಕೊಡದೆ ಮಿತ್ರದ್ರೋಹಿ ಆಗಬೇಡಲ. ಹೋಗಲಿ ಬಿಡು. ಅರ್ಧ ರಾಜ್ಯ ಕೊಡುವುದು ಬೇಡ. ನನ್ನ ಹೆಂಡತಿ ಮಕ್ಕಳನ್ನು ನೆಮ್ಮದಿಯನ್ನಿಡುವಷ್ಟು ಭೂಮಿಯನ್ನಾದರೂ ನೀಡು. ಹೀಗೆ ಮಾಡಿದರೆ ಕೊಡುತ್ತೇನೆ ಎಂಬ ನಿನ್ನ ಮಾತು ಉಳಿಯುತ್ತದೆ. ಇಲ್ಲವಾದರೆ ಮಿತ್ರದ್ರೋಹಿಯಾಗುತ್ತೀಯೇ. ಇದು ಅತಿ ಆಯ್ತು. ಕಾಲದೇಶ ವರ್ತಮಾನ ಕಾಲದೇಶ ವರ್ತಮಾನ ಮೂಲ ತಿಳಿಯದೇಕೆ ಬಂದೆ, ಮೂಲ ತಿಳಿಯದೇಕೆ ಬಂದೆ. ಭಾಷೆ ಕಾರ್ಯವಿಲ್ಲ ಗಾಳಿಗೋಪುರ. ಕಾಲ, ದೇಶ, ವರ್ತಮಾನ ಇವುಗಳ ಬಗೆಗೆ ತಿಳಿದು ಮಾತಾಡಬೇಕು. ಆಗ ನಾನು ವಿದ್ಯಾರ್ಥಿಯಾಗಿದ್ದಾಗ ಎಲ್ಲರೂ ಸ್ನೇಹಿತರಾಗಿರ್ತಾರೆ. ದೊರೆಯಾದ ಮೇಲೆ ಹಾಗಾಗುವುದಿಲ್ಲ.
ಅದನ್ನು ನೀನು ತಿಳಿದು ಮಾತಾಡಬೇಕಿತ್ತು. ನೀನು ಮೊದಲು ತಿಳಿದು ಮಾತಾಡು, ಆಮೇಲೆ ಏನೇನೋ ಹೇಳುವಂತೆ. ನಿನ್ ನಡೆಯಲಿಂದ ನಿನ್ನ ಅಹಂಕಾರ ಅತಿಯಾಯ್ತು. ಸುಡುದ್ರು ಪದ ಜರಿದೀಗ ಸುಡು 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 ಸುಡುದ್ರು ಪದ ಜರಿದೀಗ ಬಡವನ ಕಡೆಗಣಿಸಿ ಬಡಬಾಗ್ನಿ ಗರ್ಭವ ಕಡೆಗಣಿಸಿ ಬಡಬಾಗ್ನಿ ಗರ್ಭ ತಪ್ಪಿದ್ದೀಯೇ. ಈ ದ್ರೋಣನ ಶಕ್ತಿಯನ್ನರಿತು ಅವಹೇಳನಕ್ಕೆ ಮುಂದಾಗಿದ್ದೀಯೇ. ಶಾಪಾದಪಿ ಶರಾದಪಿ ಆದ ಈ ದ್ರೋಣ ಈ ಕ್ಷಣವೇ ನಿನ್ನನ್ನು ಶಪಿಸಿ ಆದರೂ ಶರದಿಂದಲಾದರೂ ನಿನ್ನನ್ನು ನಿಗ್ರಹಿಸಬಹುದು. ಆದರೆ ನಾನು ಆ ಕೃತ್ಯಕ್ಕೆ ಮುಂದಾಗಲಾರೆ. ನನ್ನ ಶರಪಾಂಡಿತ್ಯವನ್ನು ನನ್ನ ಶಿಷ್ಯರಿಗೆ ಧಾರೆಳೆದು ಅವರಿಂದಲೇ ನಿನ್ನನ್ನು ಕಟ್ಟಿ ತಂದು ನನ್ನ ಮಂಚದ ಕಾಲಿಗೆ ಬಿಡಿಸ್ತೇನೆ. ನೆನಪಿಡು, ನೆನಪಿಡು. ಅಸಹಾಯಕನಾದ ಈತ ಏನೆಲ್ಲ ಹೊರಟುತ್ತಾನೆ, ಏನು ಮಾಡುತ್ತಾನೆಂದು ನೋಡೋಣ. ತ್ರಿಪದಿನಲ್ಲಿ ಶಪಥವನ್ನು ಮಾಡಿದ್ದಾಗಿದೆ. ನಂತರ ಕುರು ಬಾಲಕರಿಗೆ ಗುರುವಾದೆ. ಅವರಿಗೆ ಶಸ್ತ್ರಶಾಸ್ತ್ರದ ಅಭ್ಯಾಸವನ್ನು ಮಾಡಿಸಿದ್ದಾಗಿದೆ. ನನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳಬೇಕಾದ ಸಂದರ್ಭ ಒದಗಿ ಬಂದಿದೆ. ಮಕ್ಕಳನ್ನು ಕರೆದು ಅವರಲ್ಲಿ ಕೇಳುತ್ತೇನೆ, ಮಕ್ಕಳೇ ತೈ 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 Dim tam dim tam dim 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 ditta dim ditta ta dim ditta ಹೇಳಿ ಮಕ್ಕಳೇ. ಎಲೆ ವೀರರಿರ ಕೇಳಿ ನಾವೆಂಬ ನುಡಿಯೋ ಎಲೆ ವೀರರಿರ ಕೇಳಿ ನಾವೆಂಬ ನುಡಿಯೋ ನಾವೆಂಬ ನುಡಿಯೋ ಸಲೆ ಶಸ್ತ್ರ ಶಾಸ್ತ್ರಾದಿ ಸಾರ್ಥಕ ಕಲೆಯ ಸಲೆ ಶಸ್ತ್ರ ಶಾಸ್ತ್ರಾದಿ ಸಾರ್ಥಕ ಕಲೆಯ ಕಲಿಸಿ ದೇವವಿಂದು ಯಾಚಕರೆ ಮಗೆ ಕಲಿಸಿ ದೇವವಿಂದು ಯಾಚಕರೆ ಮಗೆ ನಲವಿಂದ ಕೋಡಲಿಷ್ಟ ಆದುದು ನಿಮಗೆ ನಲವಿಂದ ಕೋಡಲಿಷ್ಟವಾವುದು ನಿಮಗೆ
ಎಲೆ ವೀರರೀರೋ ಕೇಳಿ ನಾವೆಂಬ ನುಡಿಯ ಮಕ್ಕಳೇ, ಈಗ ನೀವು ವೀರರಾಗಿದ್ದೀರಿ. ಹೌದು ಗುರುಗಳೇ. ಶಸ್ತ್ರಶಾಸ್ತ್ರದ ಅಭ್ಯಾಸವೂ ಆಗಿದೆ. ಅದರಲ್ಲಿ ನೀವು ನಿಪುಣರಾಗಿದ್ದೀರಿ ಅಲ್ಲವೋ? ಈಗ ನಾನು ಗುರುವಾಗಿ ನಿಮ್ಮಿಂದ ಗುರು ದಕ್ಷಿಣೆಯನ್ನು ಪಡೆಯ ಬಯಸಿದ್ದೇನೆ. ಏನನ್ನು ಕೊಡಬಲ್ಲಿರಿ? ಕುಂಭಜನೆಂದುದ ಕೇಳಿ ಕುಂಭಜನೆಂದುದ ಕೇಳಿ ನಗೆದುಂಬುತೆ ಕೌರವರಾಳಿ ನಗೆದುಂಬುತೆ ಕೌರವರಾಳಿ ಜಂಭಿತ ಮದಗರಿದಂಬುಜವಿದು ಸರಿ ಸಂಭ್ರಮದೊಸಗೆಯ ಗುರುಗಳ ದಕ್ಷಿಣೆ. ಗುರುಗಳೇ, ಸರಿಯಾದ ರಕ್ಷಣೆ ಬೇಡಿದ್ದೀರಿ ನಮ್ಮಿಂದ. ನಮ್ಮ ಪರಾಕ್ರಮವನ್ನು ತೋರಿದ ಹಾಗೂ ಆಯ್ತು, ದ್ರುಪದನ ಸೊಕ್ಕನ್ನು ಮುರಿದ ಹಾಗೂ ಆಯ್ತು. ಓಹೋ, ಜೊತೆಗೆ ಕರ್ಣನಿದ್ದಾನೆ. ಪಾಂಡವರ ಅವಶ್ಯಕತೆ ನಮಗಿಲ್ಲ. ಹೀಗೆ ಹೋಗುತ್ತೇವೆ, ಹಾಗೆ ಬರುತ್ತೇವೆ, ಚಿಂತೆ ಬಿಡಿ. ಕೌರವ, ನಿನಗೆ ದೃಪದನ ವಿಷಯ ತಿಳಿದ ಹಾಗೆ ಕಾಣುತ್ತೀಯೆ. ಆಗಲಿ, ನೀನು ಹೋಗಿ ಬಾ, ಗೆದ್ದು ಬಾ. ಈ ಕೌರವರು ಹೀಗೆ ಹೋಗಿ ಹಾಗೇ ಬರುವರು. ಪಾರ್ಥ, ಗುರುವರಿಗನೆ ತವ ಹರಕೆಯೋ ಧೀಂ ತತ್ತದೆ ಧೀಂ ತತ್ತದೆ ಗುರುವರಿಗನೆ ತವ ಹರಕೆಯ ಬಲದಿಂ ತೆರಳುವೆ ನಾಜಿಯಲಿ ಬಲದಿಂ ತೆರಳುವೆ ನಾಜಿಯಲಿ ದೊರೆ ದೃಪದನ ಕೈ ಸೆರೆ ಹಿಡಿಯುತ್ತ ಮತ್ತುರುಳುವೆ ಚರಣದಲ್ಲಿ ಗುರುವರ, ನನ್ನ ಪರಾಕ್ರಮದಿಂದ ದ್ರುಪದನಂತಹ ವಿಕ್ರಮೆಯನ್ನು ಸೆರೆ ಹಿಡಿಯುತ್ತೇನೆಂಬುದು ಅಹಂಕಾರದ ಮಾತಾಗಿತ್ತು. ಹಾ, ನಿಮ್ಮ ಹರಕೆಯ ಬಲದಿಂದ ದ್ರುಪದನನ್ನು ಕಟ್ಟಿ ತಂದು ನಿಮ್ಮ ಪಾದದಲ್ಲಿ ಕೆಳಗುತ್ತೇನೆ. ಅಪ್ಪಣೆ ಕೊಡಿ. ಅರ್ಜುನ, ನಿನ್ನನ್ನು ನೋಡಿ ಬಹಳ ಹೆಮ್ಮೆ ಎನಿಸ್ತಾ ಇದೆ. ಗೆದ್ದು ಬಾ, ಹೋಗಿ ಬಾ. ಭೀಮರೊಟ್ಟಿಗೆ ಹೋಗೋಣ. ಹಾ, ಧಿಕ್ಕಿಡದ ಗದಿನ ಧೀಂ ಗಿಡದ ಗದಿನ ದಕ್ಕಿಡದ ಗದಿನ ಜಿತ್ತೋಂ ಧೀಂ ಜಿತ್ತೋಂ ತ ಜಿತ್ತೋಂ ಧೀಂ ಜಿತ್ತೋಂ ತ ಜಿತ್ತೋಂ ಧೀಂ ಜಿತ್ ಜಿತ್ ಜಿತ್ತೋಂ ತಯ್ಯತ್ತ ದಿನ ದಿನ ಧೀಂ ತ ದಿನ ತೈದಂ ತಯ್ಯತ್ತ ದಿನ ಜಿತ್ ಜಿತ್ ಜಿತ್ತೋಂ ತದಿನ ಧೀಂ ತೈತ ಧೀಂ ತೈತ ಧೀಂ ತೈತ ಯಾರದು? ಏನು ಗಲಾಟೆ? ಕೇಳಿದರೆ ನನ್ನ ತಲೆಯನ್ನಿಟ್ಟು ಅಡಿಗೆ ಮಾಡ್ತೇನೆ. ಏನು? ನಿನ್ನ ತಲೆ ಅಡಿಗೆ ಮಾಡ್ತೀಯ? ಅಡಿಗೆ ಮಾಡ್ಲಿಕ್ಕೆ ಬೇರೆನೇ ಸಿಗಲಿಲ್ವಾ? ಅಡಿಗೆ ಮಾಡುವವನ ದ್ವಾರಪಾಲಕನು. ದೊರೆಗಳೇ, ನನ್ನ ತಲೆಯನ್ನು ನಿಮ್ಮ ಅಡಿಗೆ ಇಟ್ಟು ವಂದನೆ ಮಾಡಿದ್ದೇನೆಂದು ಹೇಳಿದೆ. ಓಹೋ, ನನ್ನ ಪಾದಕ್ಕೆ ನಿನ್ನ ತಲೆ ನಿತ್ಯ ಹೇಳುವ ಬದಲು ಅಡಿಗೆ ಎಂದೆಲ್ಲ ನನಗೆ ಗೊತ್ತಾಗಲಿಲ್ಲ. ಏನು ಮುಂದೆ ಹೇಳು. ದೊರೆಗಳೇ, ಹಸ್ತಿನಾವತಿಯಿಂದ ಸೇನೆ ಬಂದಿದೆ. ನಮ್ಮ ಮೇಲೆ ಅವರಿಗೇನು ವೈರ? ಭೀಷ್ಮಾಚಾರ್ಯರಂತೂ ಬರುವಂತರಲ್ಲ. ಹಾಗಾದರೆ ಮುಂದೆ ಯುದ್ಧಕ್ಕೆ ಮತ್ತೆ ಯಾರು ಬರುವುದಿಲ್ಲ. ಹಾಗಾದರೆ ಬರುವವರ್ಯಾರು? ಗುರು ಪಾಂಡವರು ಬಂದರು. ಮಕ್ಕಳೆಲ್ಲ ಸೇರಿ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ನಿಮ್ಮನ್ನ ಕಟ್ಟಿ ಎಳೆದೊಯ್ಯುತ್ತಾರಂತೆ. ಹಸ್ತಿನಾವತಿಯ ರಾಜಕುಮಾರರು ಅಂಥ ಪರಾಕ್ರಮಿಗಳೇ?
ನೋಡೋಣ. ನೀನು ಹೋಗು, ಮಂತ್ರಿ ಹಾಗೂ ನನ್ನ ಚಿತ್ರಕನಲ್ಲಿ ಬರಡು. ತೈ 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 ಧೀಂ ತೈದ. ಧೀಂ ತೈದ. ದೊರೆಗಳೇ, ವಿಷಯ ತಿಳಿಯಿತು. ಅಣ್ಣ, ನೀನು ಯುದ್ಧಕ್ಕೆ ಮುಂದಾಗುವುದು ಬೇಡ. ನಾನು ಹೋಗಿ ಆ ಹುಡುಗರ ಹುಡುಗಾಟಿಕೆಯನ್ನು ನಿಲ್ಲಿಸಿ ಬರ್ತೇನೆ. ಹೋಗಿ ಬನ್ನಿ. ಏ ಮಗುಳ! ತೈತ ತೈತ ತೈತ. ಎಲ್ಲವೂ ಮಂತ್ರಿಯೇ ಕೇಳು. ಧೀಂ ತೈತ. ನನಗೆ ಕೆಲಸವಿರುವುದು ಈ ಪಾಂಚಾಲದ ದೊರೆ ಕೃಪಣನಲ್ಲಿ. ಅವನನ್ನು ನಮ್ಮ ಉಳಿದರಿಗೂ ಸನ್ಮಾನಿಸಬೇಕೆಂದುಕೊಂಡಿದ್ದೇವೆ. ಅದಕ್ಕೆ ನೀನು ಒಡ್ಡಿಯ ಆಗಬಾರದು. ನೋಡಿದ್ದೀಯಲ್ಲ ಈ ಗದೆಯನ್ನು. ಮೇಲಿದ್ದರೆ ಯಾವ ಹಾನಿ ಮಾಡುತ್ತದೆ ಎಂದು ಹೇಳಲಿಕ್ಕಾಗುವುದಿಲ್ಲ. ನನ್ನ ವಿಕ್ರಮಕ್ಕೆ ನೀನು ಬಾಣಾಗು. ನಿನ್ನನ್ನು ಯಾರು ಕಳಿಸಿದರೋ ತಿಳಿಯದು. ನಿನ್ನ ಅರಸನನ್ನು ತೋರಿಸು. ಓಹೋ, ನೀನು ಭೀಮನೋ? ನೀನು ಊಟ ಮಾಡ್ಲಿಕ್ಕೆ ಅಡ್ಡಿಲ್ಲ. ನೀನ್ಯಾರ? ಏ ಮಂತ್ರಿ, ನಾನು ನಕುಲ. ನಾನು ಸಹದೇವ. ನಾವಿಲ್ಲಿ ಮಾತನಾಡಲಿಕ್ಕೆ ಬಂದವರಲ್ಲ, ಯುದ್ಧಕ್ಕೆ ಬಂದವರು. ಗುರುಗಳು ಹೇಳಿದ್ದಾರೆ, ಮಂತ್ರಿ ಎದುರಾದರೆ ಅವನನ್ನು 4 ಪೆಟ್ಟು ಕೊಡಿ ಎಂದು. ನೀನೇ ಮೊದಲು ಎದುರಾದೆ. ನಿನ್ನನ್ನು ಬಡಿಯುತ್ತೇವೆ. ಬಾ ಮುಂದೆ, ಬನ್ನಿ ಮುಂದೆ. ಏ ಹುಡುಗ! ಬಲ್ಲೆ ಮಂತ್ರಿ ಕುತಂತ್ರಿ. ಬಲ್ಲೆ ಮಂತ್ರಿ ಕುತಂತ್ರಿ ಸಮರವ ನಿಲ್ಲಿಸಲಿಂ ತೊರೆಯಲ್ಲಿ. ಏತಕ್ಕೆ ನಿಲ್ಲಿಸಲಿಂ ತೊರೆಯಲ್ಲಿ? ಏತಕ್ಕೆ? ಬಲ್ಲೆ ಮಂತ್ರಿ ಕುತಂತ್ರಿ ಸಮರವ ನಿಲ್ಲಿಸಲಿಂ ತೊರೆಯಲ್ಲಿ. ಏತಕ್ಕೆ ನಿಲ್ಲಿಸಲಿಂ ತೊರೆಯಲ್ಲಿ? ಏತಕ್ಕೆ? ನಿಲ್ಲಿಸಲಿಂ ತೊರೆಯಲ್ಲಿ ಏತಕ್ಕೆ ಯಾಚಿಸಿದೆನು? ಏ ಮಂತ್ರಿ! ಏ ಹುಡುಗ! ನೀನು ಬಹು ಕುತಂತ್ರಿ. ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕೆಂಬುದು ನಿನ್ನ ಧ್ಯೇಯ. ಓಹೋ, ಬಿಲ್ಲು ಬಾಣದ ಬಗ್ಗೆ ಗುರುಗಳು ಎಷ್ಟೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಬಿಲ್ಲೆತ್ತಿದರಾಯ್ತು, ಬಾಣ ಹೂಡಿದರಾಯ್ತು, ಸೆಳೆದು ಬಿಟ್ಟರಾಯ್ತು. ಓಹೋ, ನನಗೇನು ಗೊತ್ತಿಲ್ಲ ಎಂದುಕೊಂಡೆವು. ಓಹೋ, ನನ್ನ ಕಾಲನ್ನು ಹಿಡಿದರೆ ನೀನು ಬದುಕುತ್ತೀಯ. ನನಗೆ ಸಿಟ್ಟು ಬಂದರೆ ನಾನೇನು ಮಾಡುತ್ತೆ ನನಗೆ ಗೊತ್ತಿಲ್ಲ. ನಾನು ಗೊತ್ತು ಮಾಡಿಸುತ್ತೇನೆ. ಆ! ತವಕದಿ ಕರ್ಣನು ಶವಿಸಿದನಸ್ತ್ರವ. ತವಕದಿ ಕರ್ಣನು ಶವಿಸಿದನಸ್ತ್ರವ ಅವನೆದೆಗೇರಿಸುತ್ತ
ಪೊಡೆಯಲು ಕರಳನ್ನು ತಡೆದದನಾಕ್ಷಣದಿ ನೀವು ಚೋರರು, ನೀವು ಯಾವುದೇ ಸೂಚನೆ ಇಲ್ಲದೆ ನಗರವನ್ನು ಮುತ್ತಿದ್ದೀರಿ. ನಿಮಗೆ ಶಿಕ್ಷೆಯಾಗಲೇಬೇಕು. ನಿನ್ನ ಯಾವುದೇ ಬಾಣವನ್ನು ಕತ್ತರಿಸುತ್ತೇನೆ. ಬರ ಮುಂದೆ. ಸೈತ 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 ಎಲ್ಲವೂ ಕೌರವನೇ ಕೇಳು. ಎಲ್ಲವೂ ಕೌರವನೇ ಕೇಳು. ಇಲ್ಲಿಗೆ ಬಂದೇನು ಎಂದು ಬೇಳು. ಇಲ್ಲಿಗೆ ಯಾತಕ್ಕೆ ಬಂದೆ ಬೇಳು. ಎಲೆಯನ್ನೆಲ್ಲವ ನಿನ್ನ ಬಲದರ್ಪ ಕಂಜಿಪ ಯಾಕೆಂದು ಬಂದಂತೆ ಕೌರವ, ನಿನ್ನ ಬಲವನ್ನು ಸೇರಿ ಬಂದಿದ್ದೇಕೆಂದೇ ನಮಗೆ ತಿಳಿಯುವುದಿಲ್ಲ. ಸರಿಯಾದ ನಿರ್ಣಯ ತೆಗೆದುಕೊಂಡು ನಿನ್ನ ಬಲವನ್ನು ಸೇರಿ ಬಂದಿದ್ದೇಕೆಂದೇ ನಮಗೆ ತಿಳಿಯುವುದಿಲ್ಲ. ರಾಜಕೀಯವಾಗಿ ಇನ್ನೂ ತಡೆಗೊಳ್ಳದ ಮಕ್ಕಳು ನೀವು. ಇಡೀ ಭೂಮಿಯನ್ನು ನಿನ್ನ ಬಲದರ್ಪದಲ್ಲಿ ಇಡಬೇಕೆಂಬ ಹಂಬಲವೋ ಅಥವಾ ಹುಡುಗಾಟಿಕೆಯೋ, ಯಾರದ್ದಾದರೂ ಒತ್ತಾಯವೋ? ಯಾಕೆ ಒಂದೇ ಹೇಳು. ಕೇಳಲಿಕ್ಕೆ ನೀನ್ಯಾರು? ಬಳಿರೆ ಚಿತ್ರಕ ಎನ್ನನು ನಿಮ್ದೈತ ಬಳಿರೆ ಚಿತ್ರಕ ಎನ್ನನು ಕೇಳಲು ನೀನು ಬಲವಂತ ಯಾವರನ್ನು ಕೇಳಲು ನೀನು ಬಲವಂತ ಸಾಮ್ರಾಟನು ಗಳಿತ ವಿಕ್ರಮ ನಿನ್ನ ಬಲಿದ ಸೋದರನನ್ನು ಕಳುಹಿದೆ ಯಾಕೆಂದು ಏ ಚಿತ್ರಕ, ಕೇಳಲಿಕ್ಕೆ ನೀನ್ಯಾರು? ಹಸ್ತಿನಾವತಿಯ ಚಕ್ರವರ್ತಿಯ ಪೀಠದವರು ನಾವು. ನಮ್ಮನ್ನು ಯಾರೂ ಪ್ರಶ್ನೆ ಮಾಡಬಾರದು. ಯಾಕೆಂದರೆ ಸಾಮ್ರಾಟರು ನಾವು. ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ನೀನನ್ನು ಸಾಮ್ರಾಟನೇ. ಆದರೂ ಕಾರಣವಿಲ್ಲದೆ ಬಂದವರು ನಾವಲ್ಲ. ಗುರು ದ್ರೋಣರಿಗೆ ಕಾಣಿಕೆಯಾಗಿ ನಿನ್ನನ್ನ ದ್ರುಪದನನ್ನು ಕಟ್ಟಿಯೊಳೆದೆಯಲು ಬಂದವರು ನಾವು. ಹಾಗಾಗಿ ನೀನು ತಡೆಯಲಿಕ್ಕೆ ಒಂದು ಪೆಟ್ಟು ತಿನ್ನಬೇಡ. ನಡೆ. ಓಹೋ, ಆ ಗುರುವಿಗೆ ನೀನು ಶಿಷ್ಯನು. ಜಲ ಕುರುಡನ ಮಗನೇ. ಕುರುಡನಾತ್ಮಜನೆ ತಾಳು ನಿಮ್ದೈತ ಕುರುಡನಾತ್ಮಜನೆ ತಾಳು. ನಿನ್ನೆಯ ದೊಡ್ಡ ಗುರುವರಾರನು ಬೇಳು. ನಿನ್ನೆಯ ದೊಡ್ಡ ಗುರುವರಾರನು ಬೇಳು. ಬೆರಳು ಬೇಡಿದರು ಗುರುವಿನನ್ನು ಬೇಕೆಂದು ಬೇಡು. ನಿನ್ನಪ್ಪ ಹುಟ್ಟು ಕುರುಡ, ನೀನು ಬುದ್ಧಿ ಕುರುಡ. ಗುರುವಿಗೆ ತಕ್ಕ ಶಿಷ್ಯ, ತಂದೆಗೆ ತಕ್ಕ ಮಗ. ಸರಿಯಾಯಿತು. ನಿನ್ನಪ್ಪ ನೆವಕ್ಕಿ ರಾಜ. ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ನಿನ್ನಪ್ಪನಿಗಿಲ್ಲ. ಶಿಷ್ಯನ ಕೈಬೆರಳನ್ನೇ ಗುರುದಕ್ಷಿಣೆಯಾಗಿ ಪಡೆದ ನಿನ್ನ ಗುರು. ಗುರುವಾದವನು ಶಿಷ್ಯನ ಅಭಿವೃದ್ಧಿಯನ್ನು ಬಯಸಬೇಕೇ ವಿನಃ ಶಿಷ್ಯನ ಭವಿಷ್ಯವನ್ನೇ ಕಸಿಬಾರದು. ನಿನ್ನ ಗುರು ಹಾಗೆ. ಈಗ ನಿಮ್ಮ ತಲೆಯನ್ನು ಕಡೆಯಲಿಕ್ಕೆ ಇಲ್ಲಿಯೇ ಕಳುಹಿಸಿದ್ದಾನೆ. ಆ ಭಿಕಾರಿಯ ಮಾತನ್ನು ಕೇಳಿ ಸಾಯಬೇಡ. ನಡೆ. ಮುಚ್ಚು ಬಾಯ್. ಮಾತನಾಡಲಿಕ್ಕೆ ಬಿಟ್ಟರೆ ಏನನ್ನು ಮಾತನಾಡುತ್ತೀಯ ನೀನು? ಬಾರ ಮುಂದೆ. ಬಾ. ದೈತ 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 ತರಳತನದೇರಿಕೆಯೊಳು ತರಳತನದೇರಿಕೆಯೊಳು ಕೊಡದಿಯೇನ್ ಮರಿದಿದನು ಕೈಗುಣದುಳು. ಕೊಡದಿಯೇನ್ ಮರಿದಿದನು ಕೈಗುಣದುಳು. ಮರುಳುತನದಾಟವೇಕೆ ಪೇಳದನು ದುರುಳತನಗೊಳದೆ ಜೋಕೆ.
ಹಾಗಾಗಿ ಅವರು ಅಧಿಕ ಪ್ರಸಂಗಿಗಳಾಗಿರುತ್ತದೆ. ನಿನ್ನದು ಹಾಗೆ ಆಗಿದೆ, ನಿನ್ನದು ಹಾಗೆ ಆಗಿದೆ, ಏನು ಮಾಡಬೇಡ, ನೀನು ನಡೆಯಲಿಂದ. ನಿನಗೂ ಉಪದೇಶ ಮಾಡಲಿಕ್ಕೆ ಬರುತ್ತದೆ ಅಲ್ಲವೋ ಧ್ರುಪದ? ಮಾನ್ಯರನ್ನು ಧಿಕ್ಕರಿಸಲು ಮಾನ್ಯರನ್ನು ಧಿಕ್ಕರಿಸಲು ಕೇಳ್ಬುದ್ಧಿ ಶೂನ್ಯನವ ಜಗವರಿಯಲು ಕೇಳ್ಬುದ್ಧಿ ಶೂನ್ಯನವ ಜಗವರಿಯಲು ಹೀನತನಗೈದ ನಿನಗೆ ಪೇಳ್ದನಿದ ದ್ರೋಣ ಮುನಿಯ ಸಗರನಗೆ ಮಾನ್ಯರಾದವರನ್ನು ಧಿಕ್ಕರಿಸಿದರೆ ಅಂತವರಿಗೆ ಏನೆನ್ನುತ್ತಾರೆ? ಬುದ್ಧಿಶೂನ್ಯರೆನ್ನುತ್ತಾರೆ. ನನಗೆ ನೀನು ಬುದ್ಧಿ ಮಾತು ಹೇಳುತ್ತೀಯೇ? ದೊರೆ ಎನ್ನಿಸಿಕೊಂಡವರಿಗೆ ದರ್ಪವೂ ಬೇಕು, ವಿನಯವೂ ತುಂಬಿರಬೇಕು, ಕರುಣಾಸಂಪನ್ನನೂ ಆಗಿರಬೇಕು. ದ್ರೋಣರನ್ನು ತಿರಸ್ಕರಿಸಿದೆ, ಹಾಗಾಗಿ ನಿನಗೆ ಶಿಕ್ಷೆಯಾಗಬೇಕೆಂದು ಮುನಿ ದ್ರೋಣರು ಹೇಳಿದ್ದಾರೆ. ಓಹೋ, ದ್ರೋಣನಿಂದ ಕೊಡಲ್ಪಟ್ಟು ಬಂದವನು. ಏನಹನು ಮುನಿಪ ನಿನಗೆ ಏನಹನು ಮುನಿಪ ನಿನಗೆ ಬಡತಿರುಕ ಮಾನಿತನೆ ಭೂವರನಿಗೆ ಬಡತಿರುಕ ಮಾನಿತನೆ ಭೂವರನಿಗೆ ಹೀನತನವೆಸಗಬೇಡ ಬಾಳುವಡೆ ನಡೆಯೋ ಮೂಢ ಆಸ್ಥಾನವನ್ನು ಸೇರಿದ ಭೂಪನೆದುರು ಆ ತಿರುಕನೊಬ್ಬ ಬಂದು ನಾನು ದೊರೆಯ ಮಿತ್ರ ಎಂದು ಹೇಳುತ್ತಾನಲ್ಲ. ನೋಡಿದ ಸಭಿಕರು ಏನಂದುಕೊಂಡರು? ನನ್ನ ಗೌರವ ಏನಾಗಬೇಕು? ನನ್ನ ಸಮಕ್ಕೆ ನಿಂತು ಮಾತನಾಡುತ್ತಿದ್ದಾನೆಂದು ಅವನನ್ನ ಜರುಗಿ ಕಳುಹಿಸಿದೆ. ದ್ರೋಣರು ಬೂದಿ ಮುಚ್ಚಿದ ಕೆಂಡದ ಹಾಗೆ. ಆ ಬೂದಿಯನ್ನು ನೀನು ಸರಿಸಿದ್ದರೆ ಅವರ ತೇಜಸ್ಸು ನಿನ್ನವರಿಗೆಲ್ಲ ಗೊತ್ತಾಗುತ್ತಿತ್ತು. ವಿದ್ಯಾಭ್ಯಾಸ ಮಾಡುವಾಗ ನೀವಿಬ್ಬರು ಮಿತ್ರರಾದದ್ದು ಹೌದಲ್ಲ? ಎಂದಾಕ್ಷಣಕ್ಕೆ ಅರ್ಧ ರಾಜ್ಯ ಕೊಡುವುದು ನ್ಯಾಯವೋ? ನೀನು ಮಾತು ಕೊಟ್ಟದ್ಯಾಕೆ? ಮಾತು ಕೊಟ್ಟದ್ದು ವಿದ್ಯಾರ್ಥಿಯಾಗಿದ್ದಾಗ, ಈಗ ಅದೆಲ್ಲ ಕಟ್ಟಿ ಸಿಗುವುದಿಲ್ಲ. ನಾನು ಸಿಕ್ಕಿಸುತ್ತೇನೆ. ಅಂತ ವಿಕ್ರಮಿ ನೀನ್ಯಾರು? ದ್ರೋಣರಿಗೂ ನಿನಗೂ ಏನು ಸಂಬಂಧ? ಇಲ್ಲದ ಸಲ್ಲದ ವಿಷಯವನ್ನು ಆಡಬೇಡ, ನಡೆ ಇಲ್ಲಿಂದ. ಸಂಬಂಧವಿಲ್ಲದ ಬಂಧವ ನಾನಲ್ಲ. ಗುರುವಚನ ಮೀರಬಹುದೇ ಗುರುವಚನ ಮೀರಬಹುದೇ ತೋಳ್ಬಿಗಿದು ದೊರೆ ನಿನ್ನ ನೊಯ್ದು ಜವದೆ ತೋಳ್ಬಿಗಿದು ದೊರೆ ನಿನ್ನ ನೊಯ್ದು ಜವದೆ ಶರದಗುರು ದ್ರೋಣ ಮುನಿಗೆ ಕಾಣಿಕೆಯ ನಿರಿಸುವೆನು ನೋಡು ಕೊನೆಗೆ ಬಿಗಿದು ಅವರ ಪಾದಕ್ಕೆ ಗುರುಕಾಣಿಕೆಯಾಗಿ ಒಪ್ಪಿಸುತ್ತೇನೆ. ಬಾಯುತ್ತಕ್ಕೆ ಬಾ. ತೈತ 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 ಗುರುಗಳಿಗೆ ಒಪ್ಪಿಸುತ್ತೇನೆ. ಬಾರ. ಗೌರವ, ಹೇಗಾಯ್ತು ಯುದ್ಧ? ಬಹಳ ಚೆನ್ನಾಗಾಯ್ತು. ಓಹೋ, ಬಾಣಕ್ಕೆ ಬಾಣ, ಕತ್ತಿಗೆ ಕತ್ತಿ, ಗದೆಗೆ ಗದೆ, ಕಣ್ಣಿಗೆ ಕಣ್ಣು, ಮಾತಿಗೆ ಮಾತು. ಓಹೋ, ಯಾರು ಗೆದ್ದವರು? ನೀವು? ಅವರು? ನಾವೇ ಗೆದ್ದವರು. ಹ್ಮ್. ನಮ್ಮ ಅರ್ಜುನ ಆ ದ್ರುಪದನನ್ನು ಸೆರೆ ಹಿಡಿದು ಬಿಟ್ಟ. ಯಾಕೆ ನೀನ್ ಗೆಲ್ಲಲಿಲ್ವೋ? ಗೆಲ್ಲಬೇಕೆಂತಲೇ ಇತ್ತು, ಹಾ. ಆದರೆ ದ್ರುಪದನ ತಮ್ಮ ಚಿತ್ರಕ ಎದುರಾದ. ಓಹೋ. ಪಾಪದವ ಅಂತ ಬಿಟ್ಟೆ. ಒಮ್ಮೆ ನಾವೇ ಗೆದ್ದರೆ ಅವರಿಗೆಂತಹ ಅವಮಾನ ನೋಡಿ ಅದಕ್ಕೆ ಹಿಂದೆ ಸರಿದೆ. ಕೌರವ, ಯುದ್ಧಕ್ಕೆ ನಿಂತ ಮೇಲೆ ಪಾಪ ಪುಣ್ಯ ಅಂತೆಲ್ಲ ನೋಡಬಾರದು. ಒಂದು ವೇಳೆ ನೀನು ಆ ಚಿತ್ರಕನನ್ನು ಎದುರಿಸಿ ಸೋಲಿಸಿದ್ದರೆ ನೇರವಾಗಿ ಆ ದ್ರುಪದನೇ ಬರ್ತಾ ಇದ್ದ. ಆಗ ನೀನು ಹೇಳಿದಂತೆ ಅವನನ್ನು ಕಟ್ಟಿ ತರಬಹುದಿತ್ತು. ಹಾಗೇ ಮಾಡುವವನಿದ್ದೆ. ಹಾ. ಪಾಂಡವರಿಗೂ ಒಂದು ಅವಕಾಶ ಕೊಡುವ ಅಂತ ಹಿಂದೆ ಸರಿದೆ.
ಶಾಂತಿಪಡೆ. ಗುರುಗಳೇ, ಗುರುಗಳೇ, ಮತ್ತೇನು? ಒಂದು ಸಲ ಯುದ್ಧಕ್ಕೆ ಬೇಕಾದ್ರೆ ಹೋಗ್ತೇನೆ. ಆಯ್ತಾಯ್ತು ಆದರೆ ಆ ಪಾಂಡವರೆಲ್ಲ ಬೇಡ. ಆಯ್ತಾಯ್ತು, ಬೇಕಿದ್ರೆ ಕರೀತೇನೆ, ಹೋಗು. ಗುರುಗಳೇ, ಗುರುಗಳೇ, ಮತ್ತೇನು? ಇನ್ನು ಯಾವತ್ತಾದ್ರೂ ಯಾರಾದ್ರೂ ಕರೆತರನ್ನು ಕಟ್ಟಿ ತರಬೇಕಾ? ಈ ಬೇಕಿದ್ರೆ ಕರೀತೇನಪ್ಪ, ಈಗ ಸದ್ಯ ಯಾವ್ದು ಇಲ್ಲ. ಹೋಗು ಹೋಗು ಹೋಗು. ಒಳ್ಳೆಯದಾಗಲಿ ಪಾರ್ಥ, ಹೋಗಿ ವಿಶ್ರಾಂತಿ ಪಡೆ. ಎಲವೋ ಪಾಂಚಾಲೇಶ ನಿನ್ನಯ ಬಳಿಗೆ ಬಂದವರಂದು ಹೇಳಿದೆ ಚಲದ ಭಾಷೆಯು ಸಂದುದೇನೈ ತಿಳಿದು ನೋಡು. ನೋಡಿದೆ ಅಲ್ಲ, ಅಂದು ನಿನ್ನ ಸಭೆಯಲ್ಲಿ ನಾನು ನಿನಗೆ ಪ್ರತಿಜ್ಞೆ ಮಾಡಿದ್ದೆ, ನನ್ನ ಶಿಷ್ಯರಿಂದಲೇ ನಿನ್ನನ್ನು ಕಟ್ಟಿ ತಂದು ನನ್ನ ಮಂಚದ ಕಾಲಿಗೆ ಬೀಳಿಸ್ತೇನೆ ಎಂಬುದಾಗಿ. ಇಂದು ಆ ಪ್ರತಿಜ್ಞೆ ಪೂರ್ಣವಾಗಿದೆ. ಅರ್ಜುನ ಮತ್ತು ಭೀಮ ಪಾಂಡುಪುತ್ರರು, ಅವರು ನನ್ನ ಶಿಷ್ಯರು. ಅವರಿಂದಲೇ ನಿನ್ನನ್ನು ಕಟ್ಟಿ ತಂದು ಬೀಳಿಸಿದ್ದೇನೆ, ಗೊತ್ತಾಯ್ತು? ಈಗ ನಿನ್ನ ಸಂಪೂರ್ಣ ರಾಜ್ಯ ನನ್ನದು. ಆದರೆ ಮಿತ್ರನೆಂಬ ನೆಲೆಯಲ್ಲಿ ನಿನಗೆ ಅರ್ಧ ರಾಜ್ಯವನ್ನು ಕೊಡುತ್ತಿದ್ದೇನೆ. ಹೋಗು, ಬದುಕು. ಇವನ ಶಕ್ತಿಯನ್ನು ಅರಿಯದೆ ತಪ್ಪು ಮಾಡಿದೆ. ಆದರೆ ನನ್ನ ಅವಮಾನಕ್ಕೆ ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಇವನನ್ನು ವಧಿಸುವ ಮಗನನ್ನು ಪಡಿತೇನೆ, ಇಡೀ ಪ್ರಪಂಚವೇ ನೋಡಲಿ. ಕೃಪದ ಶಪಥವನ್ನು ಮಾಡಿ ತೆರಳಿದ. ಪ್ರತಿಷ್ಠೆ, ಅಹಂಕಾರ, ವೈರದ ರೂಪವನ್ನು ತಾಳಿದರೆ ಹೀಗೆ ಆಗುವುದು. ನಾವೆಲ್ಲರೂ ಕಾಲಾಧೀನರು. ಮುಗಿಯದ ಕಥೆ ಇದು. ಕಾಲನ ಅತಿಥಿಗಳಾಗಲೇಬೇಕು. ಜನಿಸಿದವರೆಲ್ಲರೂ ಕಾಲನ ತೆಕ್ಕೆಯಲ್ಲಿ ಅತಿಥಿಗಳಾಗೇ ಮುಂದೆ ಸಾಗಬೇಕು. ಈ ಸತ್ಯವನ್ನರಿತು ನಾವೆಲ್ಲರೂ ಬದುಕೋಣ. ನಾನು ಇಂದು ದೃಪದನಲ್ಲಿರುವ ವೈರವನ್ನು ಹಿಂದೆ ಬಿಡುತ್ತೇನೆ. ದೃಪದ ಸುತನ ರೂಪದಿಂದ ಕಾಲ ನನ್ನನ್ನು ಸೆಳೆಯುತ್ತನಾದರೆ ಸೆಳೆಯಲಿ, ನಾನು ನೋಡುತ್ತೇನೆ. ಆದರೆ ಹಿಂದೆ ಅವನ ಸೇಡನ್ನು ತೀರಿಸಿಕೊಂಡು ಬಿಟ್ಟು ಅವನ ಮಗನಿಗೆ ನಾನೇ ಗುರುವಾಗಿ ಅವನಿಗೆ ಶಸ್ತ್ರಶಾಸ್ತ್ರದ ಅಭ್ಯಾಸವನ್ನು ಮಾಡಿಸ್ತೇನೆ. ಪ್ರೀತಿ ಎಲ್ಲವನ್ನೂ ಗೆಲ್ಲುತ್ತದೆ, ಆದರೆ ವೈರ ಎಲ್ಲವನ್ನೂ ಸುಡುತ್ತದೆ. ಈ ಸತ್ಯವನ್ನರಿತು ನಾವೆಲ್ಲರೂ ಬದುಕೋಣ. ಎಲ್ಲರಿಗೂ ಶುಭವಾಗಲಿ.